Good morning, guys. ಇವತ್ತು ನಮ್ಮ ಹತ್ರ ಚೇತನ್ ಇದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಚೇತನ್ ಗಿವಿಂಗ್ ದಿಸ್ ವಿಡಿಯೋ. ಇದೇನಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಯಂಗ್ಸ್ಟರ್ಸ್, ಎಸ್ಪೆಷಲಿ ಯಂಗ್ಸ್ಟರ್ಸ್ ಈ ವಿಡಿಯೋ ಬಹಳ ಯೂಸ್ ಆಗುತ್ತೆ. ಈಗ ಟ್ರಾನ್ಸ್ಪ್ಲಾಂಟೇಶನ್ ಇವ್ರಿಗೆ ಯಾರೋ ಮಾಡಿದ್ದಾರೆ 3 ವರ್ಷ ಆಯ್ತು. ಇಟ್ ಇಸ್ ಅಟರ್ ಫೇಲ್ಯೂರ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಒಂದು ರೀಸನ್ ಏನಂದ್ರೆ ಇವ್ರಿಗೆ ಬಾಲ್ನೆಸ್ ಇರೋದು ಸಮ್ವೇರ್ ಇನ್ ದ ಬಾಲ್ಡ್ ಈ ಏರಿಯಾದಲ್ಲಿ ಡಿಫ್ಯೂಸ್ ಪ್ಯಾಟರ್ನ್. ಇವ್ರಿಗೆ 30 years ಏಜ್. ಸೊ ಇಲ್ಲೆಲ್ಲ ಇಂಪ್ಲಾಂಟ್ ಮಾಡಬೇಕು. ಸೊ ಇದು ಇಲ್ಲಿ ಇಂಪ್ಲಾಂಟ್ ಮಾಡೋದು ಬಿಟ್ಬಿಟ್ಟು ಆಕ್ಚುಲಿ ಬಹಳ ಫ್ರಂಟ್ ಹೇರ್ ಲೈನ್ ಮಾಡಿದ್ದಾರೆ. ಬಹಳ ಯಂಗ್ ಪೇಷಂಟ್ಸ್ ಹತ್ರ ಬಂದು ಕೇಳ್ತಾರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಫ್ರಂಟ್ ಬೇಕಂತ. ಫ್ರಂಟ್ ಸೈಡ್ ನಿಮ್ಗೆ ಆಕ್ಚುಲಿ ಬೇಕಿದ್ರೆ ಡಾಕ್ಟರ್ ಡಿಸೈಡ್ ಮಾಡಿ ಹೇಳ್ತಾರೆ. ಇಂಥ ಪೇಷಂಟ್ ದಲ್ಲಿ, ಈ ತರ ಪೇಷಂಟ್ ದಲ್ಲಿ ಅನ್ನೆಸರ್ಲಿ 2-3 ಸೆಂಟಿಮೀಟರ್ ಮುಂದೆ ಹಾಕಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ರಿಸಲ್ಟ್ಸ್ ಹಾಲ್ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಗ್ರಾಫ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಈಗೆಲ್ಲ ನಾವು ರಿಪೇರ್ ಮಾಡ್ತಾ ಇದೀವಿ, ಇದೆಲ್ಲ ರಿಮೂವ್ ಮಾಡ್ತಾ ಇದೀವಿ. ಸೊ 30 years ಅವರಿಗೆ ಇಷ್ಟು ಮುಂದೆಗೆ ಹೇರ್ ಲೈನ್ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ನ್ಯಾಚುರಲ್ ಹೇರ್ ಲೈನ್. ಇವ್ರಿಗಿರೋ ಗ್ರಾಫ್ಟ್ ನಲ್ಲಿ ಇಲ್ಲಿ ಇಂಪ್ಲಾಂಟ್ ಮಾಡ್ಬೇಕು ಮೇಲೆ, ಅದು ಬಿಟ್ಬಿಟ್ಟು ಅನ್ನೆಸರ್ಲಿಗೆ ಫ್ರಂಟ್ ಮಾಡಿದ್ದಾರೆ. ಇದರಿಂದ ಇವ್ರ ಬಾಲ್ನೆಸ್ ಏನು ಕವರ್ ಆಗಿಲ್ಲ, ಗ್ರಾಫ್ಟ್ಸ್ ವೇಸ್ಟ್ ಆಗಿದೆ. ಅದಕ್ಕಾಗಿ ಯಂಗ್ಸ್ಟರ್ಸ್ ಹೇರ್ ಲೈನ್ ಡಿಸೈನ್ ಮಾಡುವಾಗ ನಿಮ್ ಡಾಕ್ಟರ್ ಕೇಳಿ ಹಿಂಗ್ ಮಾಡ್ಬೇಕು ಏನಂತ ಕೇಳಿ, ಬಿಕಾಸ್ ಇದೆಲ್ಲ ಹೋಗಿದೆ ಈಗ. ಸೊ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್, ಟ್ರಾನ್ಸ್ಪ್ಲಾಂಟೇಶನ್ ಡಾಕ್ಟರ್ ನಿಮ್ ಸರ್ಜನ್ ಹತ್ರ ಕೇಳ್ಬೇಕು, ನನ್ನ ಕೇಸ್ಗೆ ಯಾವ ತರ ಡಿಸೈನ್ ಮಾಡಿದ್ರ. ಯಾಕಂದ್ರೆ ಡಾಕ್ಟರ್ಸ್ ನೋ ಬೆಟರ್ ದೆನ್ ಯು ಗೈಸ್. ಅದೊಂದು. ಇನ್ನೊಂದೇನಂದ್ರೆ ಇದು ಯಾಕಾಗಿದೆ ಈ ತರ ಅಂದ್ರೆ ಲಿಕ್ರೇಟಿವ್ ಪ್ಯಾಕೇಜ್, ಅಂದ್ರೆ ಕಡಿಮೆ ರೇಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಪೇಷಂಟ್ ಅಟ್ರಾಕ್ಟ್ ಮಾಡಿ ಮಾಡ್ತಾರೆ. ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಪ್ಲಾನೇ ಗೊತ್ತಿಲ್ಲ. ಈ ಪೇಷಂಟ್ ದಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರಿ ಪಕ್ಕಕ್ಕೆ ಹಾಕಿ ಏನ್ ಮಾಡ್ಬೇಕಂತ ಪ್ಲಾನ್ ಒಂದು ಐಡಿಯಾನೇ ಬಂದಿಲ್ಲ ನೋಡಿ. ಸೊ ಇದರಿಂದ ಲಿಕ್ರೇಟಿವ್ ಪ್ಯಾಕೇಜಸ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಕ್ಸ್ಪರ್ಟೈಸ್ ಇಲ್ಲ ಅಂದ್ರೆ ಆತರ ಹೋಗ್ಬಿಟ್ರೆ ಅವ್ರು ನಿಮ್ಗೆ ಸರ್ಜರಿ ಮುಂದೆ ಡಿಸ್ಕಷನ್ ಏನು ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಆಪರೇಷನ್ ಸೈಡ್ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕಾಗಿ ಪೇಷಂಟ್ ಡಾಕ್ಟರ್ ಹತ್ರ ಮಾತಾಡಿ ನಂದು ಕೇಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಅವಕಾಶ ಇದೆಯಾ ಇಲ್ಲಾಂದ್ರೆ ಮಾಡಿದ್ರೆ ಯಾವ ತರ ಮಾಡ್ತಾರ ಆ ಡಿಸೈನ್ ಎಲ್ಲ ನಿಮ್ ಸರ್ಜನ್ ಹ್ಯಾಂಡ್ ನಲ್ಲಿ ಕೊಟ್ರೆ ಒಳ್ಳೇದು. ಸುಮ್ಮನೆ ಫ್ರಂಟ್ ಎಲ್ಲ ಮಾಡ್ಬಿಟ್ರೆ, ಇಲ್ಲೆಲ್ಲ ಮಾಡ್ಬಿಟ್ರೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ರಿಸಲ್ಟ್ಸ್ ಪಕ್ಕಕ್ಕೆ ಹಾಕಿ ಅದು ಹಾಲಾಗುತ್ತೆ. ಸೊ ಈಗ ಚೇತನ್ಗೆ 3 ವರ್ಷ ಆಗಿದೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ದು. ಇವತ್ತು ನಾವೆಲ್ಲ ರಿಪೇರ್ ಮಾಡ್ತಾ ಇದೀವಿ, ನೋಡೋಣ ಹೆಂಗ್ ಹೋಗ್ತಂತ. ಇದು ಬಹಳ ಯಂಗ್ಸ್ಟರ್ಸ್ ನಮ್ಮ ಹತ್ರ ಬಂದು ಕೇಳ್ತಾರೆ, ಫ್ರಂಟ್ ಹಾಕಿ ಇಲ್ಲೆಲ್ಲ ಹಾಕಿ ಅಂತ. ಇದು ಒಂದು ಆತರ ಬೇರೆ ಕಡೆ ಚೇತನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬಂದಿದ್ದಾರೆ, ಅದು ಫೇಲ್ ಆಗಿದೆ. ಇದು ಒಂದು ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್. ಪೇಷಂಟ್ಸ್ಗೆ ಬಹಳ ಮುಂದಿನ ಜಾಗದಲ್ಲಿ ಈ ಫ್ರಂಟ್ ಸೈಡ್ ನಲ್ಲಿ ಹೇರ್ ಪ್ಲಾಂಟೇಶನ್ ಮಾಡಬಾರದು. ನಮ್ಮ ಹತ್ರ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇರ್ತವೆ, ಫ್ಯೂಚರ್ ಹೇರ್ ಲಾಸ್ ಹೆಂಗಾಗುತ್ತೆ, ಎಲ್ಲಿ ಇಂಪ್ಲಾಂಟ್ ಮಾಡ್ಬೇಕಂತ. ಸೊ ಫ್ರಂಟ್ 2 ಸೆಂಟಿಮೀಟರ್ ಈಗ ನಾವು ರಿಮೂವ್ ಮಾಡ್ಬೇಕಾಗ್ತಾ ಇದೆ. ನಾವು ಕನ್ಸಲ್ಟೇಷನ್ ನಲ್ಲಿ ಬಹಳ ಜನ ಹೇಳ್ತೀವಿ, ಪೇಷಂಟ್ಸ್ ಅರ್ಥ ಆಗೋದಿಲ್ಲ. ಬಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್, ನಮ್ಮ ಹತ್ರ ದಿನ ಬರ್ತಾರೆ ಈ ತರ ಪೇಷಂಟ್ಸ್ಗಳು. ಒಂದು ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ 2000 ಗ್ರಾಫ್ಟ್ಸ್ ವೇಸ್ಟ್ ಮಾಡಿದ್ದಾರೆ, ನಿಮ್ಗೂ ಆ ತರ ವೇಸ್ಟ್ ಆಗುತ್ತೆ ಗ್ರಾಫ್ಟ್ಸ್. ಅದಕ್ಕಾಗಿ ಹೇರ್ ಲೈನ್ ಬಗ್ಗೆ ಇವರು 30 years ಆದ್ರೂ ಹೇರ್ ಲೈನ್ ಬಗ್ಗೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಇಲ್ಲಿ ಯಾವ ತರ ಮಾಡ್ಬೇಕಂತ ಕೇಳ್ಕೊಂಡು ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ಸುಮ್ಮನೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಫೇಲ್ ಆಗುತ್ತೆ, ನ್ಯಾಚುರಲ್ ಆಗಿ ಕಾಣೋದಿಲ್ಲ, ಮೇಲೆ ಎಲ್ಲ ಹೇರ್ ಹೋಗ್ಬಿಟ್ಟು ಇಲ್ಲೆಲ್ಲ ಬಾಳ್ ಆಗುತ್ತೆ. ಸೊ 100% ಹೋಗ್ಬೇಡ ಆ ತರ. ಸ್ವಲ್ಪ ಕೇಸ್ ನಲ್ಲಿ ಮಾಡ್ಬೋದು, ಬಟ್ ಆಸ್ಕ್ ಯುವರ್ ಡಾಕ್ಟರ್, ನಿಮ್ ಡಾಕ್ಟರ್ ಕೇಳಿ ಯಾವ ತರ ಹೇರ್ ಲೈನ್ ನನಗೆ ಸೂಟ್ ಆಗುತ್ತೆ ಅಂತ, ದೆನ್ ಮಾಡೋಣ. ಇದೊಂದು ಪ್ರಾಕ್ಟಿಕಲ್ ತೋರ್ಸಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಚೇತನ್ ಅಂತ, ನಾನು ಬೆಂಗಳೂರನ್ನೇ. ನಾನು ಇದಕ್ಕೂ ಮುಂಚೆ ನಾನು ಒಂದು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೆ ಬೇರೆ ಕ್ಲಿನಿಕಲ್ಲಿ. ಅದು ಬಂದು ನಮ್ದು ಏರ್ ಲೈನ್ ಬಂದು ತುಂಬಾ ಕೆಳಗಡೆ ಇದ್ದಿದ್ರಿಂದ ಅದು ಅನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ಮತ್ತೆ ನಂದು ಮುಂಚೆವರೆಗೂ ನಾನು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಕ್ಕೂ ಎರಡಕ್ಕೂ ಮ್ಯಾಚಿಂಗ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಅನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ಆಮೇಲೆ ಅದು ನಮ್ಮ ಕೂದಲು ಬಂದು ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಸೊ ಅದು ನಾವು ಕೂಮ್ ಮಾಡ್ಬೇಕಾದ್ರೆ ಮತ್ತೆ ತಲೆ ಬಾಚ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್, ನಮ್ ಲುಕ್, ನನ್ನ ಫೋಟೋ ಏನಾದ್ರು ಕ್ಲಿಕ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ಯಾವಾಗ್ಲೂ ನನ್ನ ಒಂಥರ ಬೇಜಾರಾಗ್ತಾ ಇತ್ತು. ಸೊ ಆ ತರ ನನ್ನ ಏರ್ ಟ್ರಾನ್ಸ್ಪ್ಲಾಂಟ್ ಬಂದು ತುಂಬಾ ಬ್ಯಾಡ್ ಆಗಿತ್ತು. ಸೊ ಯಾರು ನೆಕ್ಸ್ಟ್ ಟೈಮ್ ನೀವು ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತೀರಾ ಅವ್ರು ಬಂದು ಏರ್ ಲೈನು ಕರೆಕ್ಟ್ ಆಗಿ ನೋಡಿಕೊಂಡು ನೀವು ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದ್ರೆ ಫುಲ್ ಅನ್ಯಾಚುರಲ್ ಆಗಿ ನಿಮ್ಗೆ ಕಾಣಿಸುತ್ತೆ. ಮತ್ತೆ ಬೇರೆ ಯಾವುದೇ ಕಾರಣಕ್ಕೂ ತುಂಬಾ ಮುಂದೆ ಮಾಡಿಸ್ಕೊಳಕ್ ಹೋಗ್ಬೇಡಿ, ಅದು ಅನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಂತರ ನೀವು ಪುನಃ ರಿಪೀಟ್ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಾಗುತ್ತೆ. ಸೊ ಅದರಿಂದ ನೀವು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ತುಂಬಾ ಮುಂದೆ ಅನ್ನೋದಕ್ಕಿಂತ ನಿಮ್ ಏಜ್ಗೆ ತಕ್ಕಾಗಿ ನಿಮ್ಗೆ ಏನ್ ಬೇಕಾಗಿರುತ್ತೆ ಅದನ್ನ ಎಕ್ಸ್ಪರ್ಟ್ ಡಾಕ್ಟರ್ಸ್ ಹತ್ರ ನೀವು ಕನ್ಸಲ್ಟ್ ಮಾಡಿ ನೆಕ್ಸ್ಟ್ ನೀವು ಮುಂದೆ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟ.